ನೋಡಿ, ಪರಿಸ್ಥಿತಿಗಳು ಅನ್ನುವಂಥವು ಹೆಂಗೆ ಬರ್ತವೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ದರ್ಶನ್ ಅವ್ರದ್ದು. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ ಮದುವೆಯಾಗಿ ಇವತ್ತಿಗೆ 23 ವರ್ಷ ಆಯಿತು. ಸಡಗರ ಇಲ್ಲ, ಸಂಭ್ರಮ ಇಲ್ಲ, ಪೂಜೆ ಪುನಸ್ಕಾರಗಳಿಲ್ಲ. ಜೈಲಿಗೆ ಹೋಗಿ ಪತ್ನಿ ಭೇಟಿ ಮಾಡಬೇಕು, ಅಲ್ಲೇ ಇಬ್ಬರು ಪರಸ್ಪರ ವಿಶ್ ಮಾಡ್ಕೋಬೇಕು. ಎಂಥ ಸ್ಥಿತಿ ನೋಡಿ. ಇವತ್ತು ಪ್ರತ್ಯೇಕವಾಗಿ ಅವರನ್ನು ಭೇಟಿ ಮಾಡಲಿಕ್ಕೆ ಪತ್ನಿಗೆ ಮತ್ತು ಪುತ್ರನಿಗೆ ಅವಕಾಶ ಕೊಡಲಾಗಿದೆ. 20 ನಿಮಿಷ ಇವರು ಪ್ರೈವೇಟಾಗಿ ಮಾತಾಡಬಹುದು. ಅದಕ್ಕೆ ಪರಪ್ಪನ ಅಗ್ರಹಾರದ SP ವಿಶೇಷ ಅನುಮತಿ ಕೊಟ್ಟಿದ್ದಾರೆ. ಇದು ವಿಶೇಷ ಸಂದರ್ಭಗಳಲ್ಲಿ ನೀಡುವಂಥ ವಿಶೇಷ ಅನುಮತಿ. ಇವತ್ತು ಮದುವೆ ವಾರ್ಷಿಕೋತ್ಸವ, ಹೀಗಾಗಿ ಈ ಅನುಮತಿ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರವನ್ನು ಕೂಡ ಬರೆದಿದ್ದರು ದರ್ಶನ್. ನಮಗೊಂದು ಅವಕಾಶ ಕೊಡಿ ಅಂತ ಅಲೋಕ್ ಕುಮಾರ್ ಅವ್ರಿಗೆ ಪತ್ರ ಬರೆದಿದ್ದರು. ಅಲೋಕ್ ಕುಮಾರ್ ಆ ಪತ್ರವನ್ನು ಕಾರಾಗೃಹ SP ಗೆ ರವಾನಿಸಿದರು. ಕಾರಾಗೃಹ SP ಅಂಶುಕುಮಾರ್ ಅವರಿಗೆ. ಅಂತೂ ಇಂತೂ ಅವ್ರಿಗೆ ಪರ್ಮಿಷನ್ ಸಿಕ್ಕಿದೆ. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾದಲ್ಲಿ. ದರ್ಶನ್ ಕೈ ಹಿಡಿದಿರುವಂಥ ಫೋಟೋ. ಯಾವಾಗಲೂ ನಿನ್ನ ಕಷ್ಟ ಸುಖದಲ್ಲಿ ಜೊತೆ ಇರ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಪ್ರಪಂಚ ನಿನ್ನ ವಿರುದ್ಧ ನಿಂತರೂ ಕೂಡ ನಾನು ನಿನ್ನ ಜೊತೆ ನಿಲ್ತೀನಿ. ಇದು ವಿಜಯಲಕ್ಷ್ಮಿಯವರು ಮಾಡಿರುವಂಥ ಪೋಸ್ಟ್, ನೋ ಡೌಟ್. ಯಾಕಂದರೆ ಹಿಂದೆ ದರ್ಶನ್ ಅವರಿಗೆ ಯಾವುದೇ ಅವಕಾಶಗಳಿಲ್ಲದಿರುವಂಥ ಸಂದರ್ಭದಲ್ಲಿ ಒಂದು ಇಂಜಿನಿಯರಿಂಗ್ ಓದ್ತಿರುವಂಥ ಒಂದು ಹುಡುಗಿ ಈತನ ರೂಪಕ್ಕೆ ಗುಣಕ್ಕೆ ಮನಸೋತಿದ್ಲು. ಆಕೆಯ ಹೆಸರು ವಿಜಯಲಕ್ಷ್ಮಿ. ಕೈನೆಟಿಕ್ ಹೊಂಡಾದಲ್ಲಿ ಇಬ್ಬರು ಕೂಡ ತಿರುಗ್ತಾಯಿದ್ರು. ಕೆಲವು ಸಂದರ್ಭಗಳಲ್ಲಿ ದರ್ಶನ್ ಅವರಿಗೆ ಪೆಟ್ರೋಲ್ಗೆ ಹಾಕ್ಸೋಕ್ಕೆ ದುಡ್ಡು ಕೂಡ ಇರ್ತಿರಲಿಲ್ಲ ಅಂಥ ಸಂದರ್ಭ. ಆ ಸಂದರ್ಭದಲ್ಲಿ ಪೆಟ್ರೋಲ್ ಕಾಸೂ ಕೊಟ್ಟು ಈ ಪ್ರೀತಿಯನ್ನು ಹಂಚಿದಂಥ ಹೆಣ್ಮಗಳು ಅಂತಂದರೆ ವಿಜಯಲಕ್ಷ್ಮಿ. ಬಿಡಿ, ಇಬ್ಬರು ಪ್ರೀತಿ ಪ್ರೇಮ ಮದುವೆ ಆಯಿತು. ಅದಾದಮೇಲೆ ದರ್ಶನ್ ಅವರ ಲಕ್ಕು ಖುಲಾಯಿಸ್ತು. ದರ್ಶನ್ ಸೂಪರ್ ಸ್ಟಾರ್ ಆಗಿಬಿಟ್ರೆ ಪ್ರಶ್ನೆ ಬೇರೆ. ಆದರೆ ಗ್ರಹಚಾರ ಹೆಂಗೆ ಬೆನ್ನತ್ಕೊಂಡು ಬರುತ್ತೆ ನೋಡಿ. ದರ್ಶನ್ ಸ್ಥಿತಿ ಇವತ್ತು ಇಲ್ಲಿಗೆ ಬಂದು ನಿಂತಿದೆ ನೋಡಿ. ವಿಜಯಲಕ್ಷ್ಮಿ ಹಾಕಿರುವಂಥ ಪೋಸ್ಟ್, ಕೈ ಹಿಡಿದಿರೋದು, ಕಷ್ಟದಲ್ಲಿ ನಿನ್ನ ಜೊತೆ ನಿಲ್ತೀನಿ ಅಂತ ಹಾಕಿರುವಂಥ ಪೋಸ್ಟ್.